ಇಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಮೊರಾರ್ಜಿ, ಆದರ್ಶ, ಆಳ್ವಾಸ್ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ವಿಡಿಯೋಗಳನ್ನು ಪ್ರತಿದಿನ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಹಾಕ್ತಾ ಇದ್ದೀವಿ. ಈ ಒಂದು ಯೂಟ್ಯೂಬ್ ಚಾನೆಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಅದರ ಜೊತೆಗೆ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 2027-26ನೇ ಸಾಲಿನ ಪ್ರವೇಶಗಳ ಸಹ ಪ್ರಾರಂಭವಾಗಿದ್ದಾವ. ತಾವು ಏನಾದರೂ ಆಫ್ಲೈನ್ ಕ್ಲಾಸ್ಗಳು ಬೇಕಾದಲ್ಲಿ ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಅದರ ಜೊತೆಗೆ ಈ ಒಂದು ಪರಿಶ್ರಮ ಪಬ್ಲಿಕೇಶನ್ ಅವರ ಮೊರಾರ್ಜಿ ಚಾಂಪಿಯನ್, ಹೌದಾ, ಈ ಒಂದು 53 ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿರತಕ್ಕಂಥ ಕರ್ನಾಟಕದ ಏಕೈಕ ಈ ಕ್ವಶನ್ ಬ್ಯಾಂಕ್ ಆಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗ 50 ಮಾದರಿಯ ಪ್ರಶ್ನೆ ಪತ್ರಿಕೆ ಒಳಗ ನಿಮ್ಗೆ ಟೋಟಲ್ 2020-26ರವರೆಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಂತೆ ಟೋಟಲ್ ಆಗಿ 53 ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿದೆ. ಈ ಒಂದು ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಅದರ ಜೊತೆಗೆ ಈ ಒಂದು ನಮ್ಮ ಇವತ್ತಿನ ಕ್ಲಾಸ್ನೊಳಗೆ ಯಾವ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಮಗೆ ಒಂದು ಆದರ್ಶದೊಳಗೆ ಕೇಳ್ತಾರೆ, ಹಾಗೆ ಅವುಗಳನ್ನು ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅಂತೇಳಿ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸರ್ ವಿಡಿಯೋ ಸ್ಟಾರ್ಟ್ ಮಾಡ್ರಿ ಅಂತೇಳಿ ನಾವು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದೀವಿ, ವಿಡಿಯೋವನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಇದರಲ್ಲಿ ನವೋದಯ, ಸೈನಿಕ್ ಸ್ಕೂಲ್, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ವಿಡಿಯೋ ಸಹ ನಿಮ್ಮ ಜೊತೆ ನಾವು ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಿದ್ದೀವಿ. ಹಾಗಾದ್ರೆ ಇವತ್ತಿನ ಮೊದಲ ಪ್ರಶ್ನೆ ಏನದ ಅಂತ ನೋಡ್ರಿ, ಕರ್ನಾಟಕದ ರಾಜಧಾನಿ ಯಾವುದು ಅಂತೇಳಿ ಒಂದು ಸಿಂಪಲ್ ಕ್ವಶನ್ ಅನ್ಸ್ತದೆ. ಎಷ್ಟು ಈಜಿ ಕ್ವಶನ್ ಕೇರ್ ಅಂತೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಾಗಿರಲ್ಪ ಅಂತಂದ್ರೆ ಇಂಥ ಪ್ರಶ್ನೆಗಳು ಸಹ ಏನು ಮಾಡ್ತೀರಿ, ತಪ್ಪು ಮಾಡೋ ಸಾಧ್ಯತೆ ಇರ್ತದ. ಹಾಗಾದ್ರೆ ಆಪ್ಷನ್ಸ್ ಕೊಟ್ಟಾರ ನೋಡ್ರಿ. ಮೈಸೂರು ಅಂತೇಳಿ ಕೊಟ್ಟಿದ್ದಾರೆ, ಇದೇನ್ರಿ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ತುಮಕೂರು ಅಂತ ಕೊಟ್ಟಿದಾರ, ಬೆಂಗಳೂರು ಅಂತ ಕೊಟ್ಟಿದ್ದಾರೆ, ದೆಹಲಿ ಅಂತ ಕೊಟ್ಟಿದ್ದಾರೆ. ದೆಹಲಿ ಏನ್ರಿ ನಮ್ಮ ಭಾರತ ದೇಶದ ಇದು ರಾಜಧಾನಿ ಆಗ್ತದ. ಹಂಗಾದ್ರೆ ನಮ್ಮ ಆಯ್ಕೆ ಯಾವ್ದಾಗ್ತದಪ್ಪ ಅಂತಂದ್ರೆ ಆಪ್ಷನ್ ಸಿ ಆಗ್ತದ. ಇದು ಕರ್ನಾಟಕದ ರಾಜಧಾನಿ ಅಂತೇಳಿ ಕರಿತೀವಿ, ಹೌದಾ, ಸಿಲಿಕಾನ್ ಸಿಟಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನದ ಅಂತ ನೋಡ್ರಿ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ನಮ್ಮ ದೇಶದ ರಾಷ್ಟ್ರಪಿತ ಎಂದು ಯಾರನ್ನ ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಕೇಳಿದಾರೆ. ನಮ್ಮ ದೇಶದ ರಾಷ್ಟ್ರಪಿತ ಅಂತೇಳಿ ನಾವು ಯಾರನ್ನ ಕರಿತೀವಿ ಅಂತ ಕೇಳಿದಾರೆ. ಇಲ್ಲಿ ನೋಡ್ರಿ ಆಪ್ಷನ್ ಸಿ ಒಳಗ ಮಹಾತ್ಮ ಗಾಂಧಿ ಅಂತದ, ಆಮೇಲೆ ಜವಾಹರ್ಲಾಲ್ ನೆಹರು ಅಂತದ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತದ, ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅಂತದ. ನೋಡ್ರಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರಿತೀವಿ. ಏನ್ರಿ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರಿತೀವಿ. ಹಲವಾರು ಬಾರಿ ಏನಾಗಿದೆ ಈ ಪ್ರಶ್ನೆ ಬಂದದ. ಹಾಗೆ ನೋಡ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಏನಂತ ಕರಿತೀರಿ, ಉಕ್ಕಿನ ಮನುಷ್ಯ ಅಂತೇಳಿ ಕರಿತೀರಿ. ಹಾಗೆ ನೋಡ್ರಿ ಜವಾಹರ್ಲಾಲ್ ನೆಹರು ಅವ್ರನ್ನ ಏನಂತ ಕರಿತೀರಿ, ಚಾಚಾ ಅಂತೇಳಿ ಕರಿತೀರಿ. ಹಂಗಾದ್ರೆ ನಮ್ಮ ದೇಶದ ರಾಷ್ಟ್ರಪಿತ ಯಾರಪ್ಪ ಅಂತಂದ್ರೆ ಅವ್ರು ಯಾರ್ರಿ, ಮಹಾತ್ಮ ಗಾಂಧೀಜಿ. ಯಾರಾಗ್ತಾರ್ರಿ, ಮಹಾತ್ಮ ಗಾಂಧೀಜಿಯನ್ನ ನಮ್ಮ ದೇಶದ ರಾಷ್ಟ್ರಪಿತ ಅಂತ ಕರಿತೀವಿ. ರಾಷ್ಟ್ರಪತಿ ಅಂದ್ರೆ ಬೇರೆ, ಹೌದಾ. ಈಗ ಪ್ರಸ್ತುತ ರಾಷ್ಟ್ರಪತಿ ಯಾರದಾರ ನಮ್ಮ ದೇಶದ್ರಿ, ದ್ರೌಪದಿ ಮುರ್ಮು ಅವ್ರದಾರ, ಹೌದಾ. ಅಲ್ಲಿ ಪ್ರಶ್ನೆ ಒಳಗ ಏನಾಗ್ತದ ಅಂತಂದ್ರ ಎರಡು ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ, ಹೌದಾ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ರಾಷ್ಟ್ರಪಿತನೋ ಅಥವಾ ರಾಷ್ಟ್ರಪತಿನೋ ಅಂತೇಳಿ ನೀವೇನ್ ಮಾಡ್ಬೇಕು, ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು. ಇದ್ರೊಳಗೆ ದ್ರೌಪದಿ ಮುರ್ಮು ಅಂತ ಕೊಟ್ಟಿದ್ರ ಹಲವಾರು ವಿದ್ಯಾರ್ಥಿಗಳು ನಾವು ಟೆಸ್ಟ್ ಅನ್ನು ತಗೊಂಡಾಗ ಈ ರೀತಿ ಪ್ರಶ್ನೆಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಒಂದು ಟ್ರಿಕ್ಸ್ ಮುಖಾಂತರ ಪ್ರಶ್ನೆಗಳನ್ನು ಕೇಳಿದಾಗ ಎಷ್ಟೋ ವಿದ್ಯಾರ್ಥಿಗಳು ತಪ್ಪು ಮಾಡೋ ಸಾಧ್ಯತೆ ಇರ್ತದೆ. ಅದಕ್ಕೆ ನೀವೇನು ಮಾಡಬೇಕು, 100% ಸ್ಕೋರ್ ಮಾಡ್ಬೇಕಾರೆ ನೀವು ಪರ್ಫೆಕ್ಟಾಗಿ ಮೊದಲು ಏನು ಮಾಡಬೇಕು, ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಏನಾಗ್ತದೆ, ಉತ್ತರ ನಿಮ್ಗೆ ಈಜಿ ಆಗ್ತದೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಎಸ್ ನೋಡ್ರಿ, ನಮ್ಮ ದೇಹದ ಯಾವ ಭಾಗವು ನೋಡಲು ನಮಗೆ ಸಹಾಯ ಮಾಡುತ್ತದೆ. ಪ್ರಶ್ನೆ ನೋಡ್ರಿ, ನೋಡಲು ನಮ್ಮ ದೇಹದ ಯಾವ ಭಾಗವು ನೋಡಲು ನಮಗೆ ಸಹಾಯ ಮಾಡ್ತದ ಅಂತ ಕೇಳ್ಯಾರ, ಹೌದಾ. ಮೊದಲೇನು ಕೊಟ್ಟಾರೆ, ಕಿವಿಗಳು ಅಂತ ಕೊಟ್ಟಾರೆ. ಕಿವಿಗಳು ಏನು ಸಹಾಯ ಮಾಡ್ತದ, ಆಲಿಸಲು ಅಥವಾ ಕೇಳಲು ಸಹಾಯ ಮಾಡ್ತದ. ಹಲ್ಲುಗಳು ಎದಕ್ಕೆ ಸಹಾಯ ಮಾಡ್ತದ್ರಿ, ಆಹಾರವನ್ನು ಅಗಿಯಲು ಸಹಾಯ ಮಾಡ್ತದ. ಕಣ್ಣುಗಳು ಏನು ಸಹಾಯ ಮಾಡ್ತದ್ರಿ, ಏನು ಮಾಡ್ತದ್ರಿ, ನೋಡಲು ಸಹಾಯ ಮಾಡ್ತದ. ಹಂಗಾದ್ರೆ ನಮ್ಮ ಉತ್ತರ ಏನಾಗ್ತದ, ಕಣ್ಣುಗಳಾಗ್ತದ. ಮೂಗು ಏನ್ರಿ, ವಾಸನೆಯನ್ನ ಗ್ರಹಿಸಲು, ಹೌದಾ. ಈ ರೀತಿ ಪ್ರಶ್ನೆಗಳು ಬಂದಾಗ ಏನ್ ಮಾಡಬೇಕು, ಅರ್ಥ ಮಾಡ್ಕೊಂಡು ಆನ್ಸರ್ ಅನ್ನ ಮಾಡಬೇಕು. ನೋಡ್ರಿ, ಗೋಕಾಕ್ ಫಾಲ್ಸ್ ಯಾವ ಜಿಲ್ಲೆಯಲ್ಲಿದೆ, ಕರ್ನಾಟಕದ ನಯಾಗರ ಅಂತೇಳಿ ಕರಿತೀವಿ, ಹೌದಾ. ನೋಡ್ರಿ ಆಪ್ಷನ್ಸ್ ಬೆಳಗಾವಿ ಜಿಲ್ಲೆಯದ, ವಿಜಯಪುರ ಜಿಲ್ಲೆಯದ, ಗದಗದ, ಬಾಗಲಕೋಟದ, ಹೌದಾ. ಇಲ್ಲಿ ನೋಡ್ರಿ ಏನಾಗ್ತದೆ ಅಂದ್ರೆ ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿದೆ. ಬೆಳಗಾವಿ ಜಿಲ್ಲೆ ಏನ್ರಿ, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಅಂತ ಕರಿತೀವಿ. ಇಲ್ಲಿ ಒಂದು ಆಪ್ಷನ್ಸ್ ಬರ್ತದೆ ನಿಮಗೆ, ಬೆಳಗಾವಿ ಜಿಲ್ಲೆಯನ್ನ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಅಂತ ಕರಿತೀವಿ. ಗೋಕಾಕ್ ಫಾಲ್ಸ್ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಯಾವ್ದ್ರಿ, ಬೆಳಗಾವಿ ಜಿಲ್ಲೆಯೊಳಗ. ಈ ಫಾಲ್ಸ್ ಯಾವ ನದಿಗದ ರೀ, ಘಟಪ್ರಭಾ. ಯಾವ ನದಿಗದ ಅಂತಂದ್ರೆ ರೀ, ಯಾವ ನದಿಗದ ಇದು ಘಟಪ್ರಭಾ ನದಿಗದ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹಂಗ ನೋಡ್ರಿ ವಿಜಯಪುರದಾಗ ಏನದ ರೀ, ಗೋಳಗುಮ್ಮಟ ಅದ, ಹೌದಾ. ಹಾಗೆ ನೋಡ್ರಿ ಗದಗ ಮುದ್ರಣ ಕಾಶಿ ಅಂತ ಕರಿತೀವಿ, ಹೌದಾ. ನೆಕ್ಸ್ಟ್ ಹಂಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ
ಈ ಪ್ರಶ್ನೆಗಳನ್ನು ಅರ್ಥ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ನಮ್ಮ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಯಾರು, ಚೀಫ್ ಮಿನಿಸ್ಟರ್ ಯಾರು ಅಂತ ಕೇಳಿದಾರೆ. ಹೌದಾ, ಯಾರು ನಮ್ಮ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಅಂತ ಹೇಳೋ ಪ್ರಶ್ನೆ ಕೇಳಿದಾಗ ಎಲ್ಲರೂ ಏನು ಮಾಡ್ರಿ ಸಿದ್ದರಾಮಯ್ಯ ಅಂತೇಳಿ ಹಾಕಿದ್ರಿ. ಹೌದಾ, ಈಗ ಪ್ರಸ್ತುತ ಯಾರದಾರಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರದಾರ. ಯಾರ್ದಾರಿ ಡಿ ಕೆ ಶಿವಕುಮಾರ್ ಅದಾರ. ಜಿ ಪರಮೇಶ್ವರ್ ಎಂದರಿ ಉಪಮುಖ್ಯಮಂತ್ರಿಗಳದಾರ. ಏನದಾರಿ ಉಪಮುಖ್ಯಮಂತ್ರಿಗಳದಾರ. ಹೌದಾ, ಸತೀಶ್ ಜಾರಕಿಹೊಳಿ ಅವರು ಎಂದರಿ ಲೋಕೋಪಯೋಗಿ ಇಲಾಖೆಯ ಸಚಿವರದಾರ. ಹಂಗಾದ್ರೆ ಸಿದ್ದರಾಮಯ್ಯ ಏನ್ರಿ ಮಾಜಿ ಮುಖ್ಯಮಂತ್ರಿಗಳು. ಆದರೆ ಪ್ರಸ್ತುತ ಮುಖ್ಯಮಂತ್ರಿಗಳು ಯಾರದಾರಪ್ಪ ಅಂತಂದ್ರೆ ನಮಗೆ ಯಾರದಾರ್ರಿ ಡಿ ಕೆ ಶಿವಕುಮಾರ್ ಅವರದಾರ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ, ಬಲ್ಬ್ ಕಂಡುಹಿಡಿದವರು ಯಾರು? ಬಲ್ಬ್ ಕಂಡುಹಿಡಿದವರು ಯಾರಂತ ಪ್ರಶ್ನೆ ಕೇಳಿದಾರ. ಚಾರ್ಲ್ಸ್ ಬ್ಯಾಬೇಜ್ ಏನ್ರಿ ಕಂಪ್ಯೂಟರ್ನ ಕಂಡುಹಿಡಿತಾರ. ಸುಧಾಮೂರ್ತಿ, ಹೌದಾ, ಇನ್ಫೋಸಿಸ್ ನಿಮ್ಗೆ ಗೊತ್ತದ. ಹಾಗಾದ್ರೆ ಆರ್ಯಭಟ್ಟ. ನೆಕ್ಸ್ಟ್ ನೋಡ್ರಿ, ಯಾರು ಉಳಿದ್ರಿಲ್ರಿ ಥಾಮಸ್ ಅಲ್ವಾ ಎಡಿಸನ್. ಯಾರು ಉಳಿದ್ರಿ ಥಾಮಸ್ ಅಲ್ವಾ ಎಡಿಸನ್. ಏನಪ್ಪ ಅಂತಂದ್ರೆ ಬಲ್ಬನ್ನು ಕಂಡುಹಿಡಿತಕ್ಕಂಥ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಥಾಮಸ್ ಅಲ್ವಾ ಎಡಿಸನ್. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಮೆಂಟಲ್ ಪ್ರಶ್ನೆಗಳು ಬಂದಾವೆ. ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ, ಕೆಳಗೆ ಕೊಟ್ಟ ಆಯ್ಕೆಗಳಲ್ಲಿ ಈ ಚಿಹ್ನೆಯನ್ನು ಬದಲಿಸಲು ಅಕ್ಷರವನ್ನು ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಾರ. ಏನು ನೋಡ್ಕೋಬೇಕು, ಇಲ್ಲಿ ನೋಡ್ರಿ 6 ಮತ್ತು 8 ಕೊಟ್ಟಾರ. ಹೌದಾ, ಈ 6 ಮತ್ತು 6 ಪ್ಲಸ್ 2 ಕೂಡಿಸಿದಾಗ 8 ಆಕತಿ. 8 ಅಂದ್ರೆ ಏನು ತಿಳ್ಕೊಬೇಕು, ಇಂಗ್ಲೀಷ್ ಅಲ್ಫಾಬೆಟ್ ಪ್ರಕಾರ 8 ಯಾವ ಅಕ್ಷರನ ಹೋಲ್ತದ ಅಂತಂದ್ರೆ ಇಲ್ಲಿ ಎಚ್ ಅಕ್ಷರನ ಹೋಲ್ತದ. ಇಂಗ್ಲೀಷ್ ಅಲ್ಫಾಬೆಟ್ ಪ್ರಕಾರ 8ನೇ ಅಕ್ಷರ ಯಾವ್ದ್ರಿ ಎಚ್ ಆಗ್ತದ. ಅದಕ್ಕೆ ಇಲ್ಲಿ ಎಚ್ ಕೊಡ್ತಾರ. ಇದೇ ರೀತಿಯ ಸಂಬಂಧಗಳನ್ನು ಹೋಲಿಸ್ತಾ ಹೋಗ್ಬೇಕು. ನೋಡ್ರಿ 7 3 ಏನಾಗ್ತದ 10 ಆಗ್ತದ. ಹಂಗಾರೆ ಇಂಗ್ಲೀಷ್ ಅಲ್ಫಾಬೆಟ್ ಪ್ರಕಾರ ಯಾವ್ದು 10 ಯಾವ್ದು ಆಗ್ತದ್ರಿ ಜೆ ಆಗ್ತದ. ಹಂಗ ಇಲ್ಲಿ ನೋಡ್ರಿ 10 ಪ್ಲಸ್ 9 ಏನಾಗ್ತದ 19 ಆಗ್ತದ. ಎಷ್ಟಾಗ್ತದ್ರಿ 19 ಆಗ್ತದ. ಹಂಗಾರ 19ನೇ ಅಕ್ಷರ ಯಾವುದು ಅಂತೇಳಿ ಕೇಳಿದಾರೆ. ನೋಡ್ರಿ ಯಾವ್ದಾಗ್ತದ ಎಸ್ ಆಗ್ತದ. ಇಂಗ್ಲೀಷ್ ಅಲ್ಫಾಬೆಟ್ ಪ್ರಕಾರ 19ನೇ ಅಕ್ಷರ ಯಾವ್ದಾಗ್ತದಪ್ಪ ಅಂತಂದ್ರೆ ಎಸ್ ಆಗ್ತದ. ನಮ್ಮ ಆಯ್ಕೆ ಏನಾಗ್ತದ ಎ ಇಸ್ ರೈಟ್ ಆನ್ಸರ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಈ ಆಕೃತಿಯಲ್ಲಿ ತ್ರಿಭುಜಗಳ ಸಂಖ್ಯೆ ಅಂತೇಳಿ ಪ್ರಶ್ನೆ ಕೇಳೋದು. ಈ ಆಕೃತಿ ಒಳಗೆ ತ್ರಿಭುಜಗಳ ಸಂಖ್ಯೆ ಎಷ್ಟು ನೀವು ಹೇಳ್ತೀರಿ. 1 2 3 4 ದೊಡ್ಡ 5 ಅಂತೇಳಿ. ಆಪ್ಷನ್ ಸಿನಾಗ 5 ಆಗಿದೆ. ಅದರ ರಾಂಗ್ ಆಗ್ತದ. ಹೌದಾ, ಈ ಥರ ಕೊಟ್ಟಾಗ ಏನು ಮಾಡಬೇಕು ಒಂದು ಟ್ರಿಕ್ಸ್ ಏನು ತಗೋರಿ. ಎಷ್ಟು ಕೋಣೆಗಳದ ನೋಡ್ರಿ 1 2 3 4 ತ್ರಿಭುಜದವ. ಇವುಗಳ ಏನು ಮಾಡ್ಬೇಕು ನಾವು ಪ್ಲಸ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು ರೀ ಪ್ಲಸ್ ಮಾಡ್ಕೋಬೇಕು. ಓಕೆನಾ, 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಆಗ್ತದೆ. ಹೌದಾ, ನೋಡ್ರಿ 4 3 7 7 2 9 9 1 10 ಆಗ್ತದೆ. ಹಂಗಾದ್ರೆ ನಮ್ಮ ಪ್ರಶ್ನೆಗೆ 10 ಏನಾಗ್ತದೆ ಉತ್ತರ ಆಪ್ಷನ್ಸ್ ಏನಾಗ್ತದೆ ಇಲ್ಲಿ ಡಿ ಆಗ್ತದೆ. ಓಕೆನಾ, ಈ ರೀತಿ ಏನಾಗ್ತದೆ ಅಂದ್ರೆ ಮೆಂಟಲ್ ವಿಟಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ಸರಣಿಯನ್ನು ಪೂರ್ಣಗೊಳಿಸಿ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಒಳಗೆ ಬಂದದ. ಇಲ್ಲಿ ನೋಡ್ರಿ ಎಸ್ ಇದ್ದಿದ್ದು ಏನಾಗ್ಯದಪ್ಪ ಅಂದ್ರೆ ಸರಣಿ ಎಲ್ಲ ಕೊನೆಗೆ ಹೋಗ್ಯದ. ನೀವು ಏನು ಮಾಡಬೇಕು ಪಿ ಅನ್ನು ಕೊನೆಗೆ ಬಿಡಬೇಕು. ಆಮೇಲೆ ಮೊದಲ ಅಕ್ಷರ ಎ ಬಂದತ್. ಎ ಇಲ್ಲಿ ಐತೆ ಅಂದ್ರೆ ಇಲ್ಲಿ ಮೊದಲ ಅಕ್ಷರ ಏನಾಗ್ತದೆ ಎ ಬರ್ತದ. ಹೌದಾ, ಎಷ್ಟು ನೋಡ್ರಿ ಮೊದಲ ಅಕ್ಷರ ಎ ಯಾವ್ದೈತಿ ನೋಡ್ರಿ ಇಲ್ಲಿ 3 ಕಡೆ ಐತಿ, ಇದು ಆಗುದಿಲ್ಲ. ಹೌದಾ, ಕೊನೆ ಅಕ್ಷರ ಪಿ ಐತಿ, ಇಲ್ಲಿ ಕೊನೆ ಅಕ್ಷರ 2 ಕಡೆ ಪಿ ಐತಿ, ಇದು ಆಗುದಿಲ್ಲ. ನೆಕ್ಸ್ಟ್ ಏನು ಬರ್ತದ ನೋಡ್ರಿ, ಇಲ್ಲಿ ಟಿ ಅದ, ಟಿ ಇಲ್ಲಿ ಅದ, ಇಲ್ಲಿ ಎಲ್ ಏನಾಗ್ತದ ಎಲ್ ಇಲ್ಲಿ ಬರ್ತದ, ಎನ್ ಇಲ್ಲಿ ಬರ್ತದೆ. ಯಾವ್ದಾಗ್ತದೆ ನೋಡ್ರಿ ಎ ಎಲ್ ಎನ್ ಪಿ ಆಪ್ಷನ್ಸ್ ಏನಾಗ್ತದ ಎ ಈಸ್ ರೈಟ್ ಆನ್ಸರ್. ಇಂಥ ಒಂದು ಪ್ರಶ್ನೆಗಳು ನಿಮಗೆ ಸೈನಿಕ ಶಾಲೆ ಒಳಗೆ ಮತ್ತು ಆದರ್ಶ ಅಲ್ಪಸಂಖ್ಯಾತರ ಮೊರಾರ್ಜಿ ಒಳಗೆ ಏನಾಗ್ತದೆ ಪ್ರಶ್ನೆಗಳು ಬರ್ತಿರ್ತಾವ. ಇವನು ಬಹಳ ಪ್ರಮುಖವಾಗಿ ನೀವೇನು ಮಾಡಬೇಕು ನೋಡ್ತಾ ಇರಬೇಕು. ಎಷ್ಟು ನೋಡ್ರಿ ವಿದ್ಯಾರ್ಥಿಗಳೇ, ಕೊನೆಯ ಪ್ರಶ್ನೆ, ನಿನ್ನ ತಂದೆಯ ಸಹೋದರ ನಿನಗೆ ಏನಾಗಬೇಕು ಅಂತ ಪ್ರಶ್ನೆ ಕೇಳ. ಹೌದಾ, ನಿನ್ನ ತಂದೆಯ ಸಹೋದರ ನಿನಗೇನಾಗಬೇಕು ನೋಡ್ರಿ. ಎಷ್ಟು ಈಜಿ ಆಗಿರ್ತದೆ. ನಿನ್ನ ತಂದೆ, ಹೌದಾ, ನಿನ್ನ ತಂದೆಯ ಸಹೋದರ ಅಂದ್ರೆ ಇಲ್ಲೇ ಬರ್ತಾರೆ. ಹೌದಾ, ನಿನ್ನ ತಂದೆ ಅಂದ್ರೆ ನೀಲ್ಲಿರ್ತಿ. ಹೌದಾ, ಇವರು ನಿನ್ನ ತಂದೆ. ಹೌದಾ, ನಿನ್ನ ತಂದೆಯ ಸಹೋದರ ಇದು ನೀ. ಹೌದಾ, ಏನಾಗ್ತದೆ ಇವರು ತಂದೆಯವರು ಇವ್ರು ಏನಾಗ್ತಾರೆ ನಿಂಗೆ ದೊಡ್ಡಪ್ಪ. ಏನಾಗ್ತಾರೆ ರೀ ದೊಡ್ಡಪ್ಪ ಆಗ್ತಾರೆ. ಹಾಗಾಗಿ ಏನು ಮಾಡ್ಬೇಕಂದ್ರೆ ನಾವು ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಈ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾಗ್ತದೆ ಈಜಿ ಆಗ್ತದೆ. ಓಕೆ, ಇವತ್ತಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಈ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಈ ಒಂದು ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.